ಗಾಯ್ಸ್, ಈ ತರ ಒಂದು ಲೋಗೋಸ್ನ ನೀವು ಎಲ್ಲಿ ನೋಡಿರ್ತೀರ ಅಂತಂದ್ರೆ, ಸೊ ಮದುವೆ ವೆಡ್ಡಿಂಗ್ ಆನಿವರ್ಸರಿ ವಿಡಿಯೋ ಆಗಿರ್ಬೋದು ಅಥವಾ ಬರ್ತ್ಡೇ ಸ್ಟೇಟಸ್ ಎಡಿಟಿಂಗ್ ಆಗಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ 2 ಇಂದ 3 ಸೆಕೆಂಡ್ಸ್ ಆ ಒಂದು ಲೋಗೋಸ್ಗಳು ನೀವು ನೋಡಿರ್ತೀರ ಅನ್ಕೊಂಡಿದ್ದೀನಿ. ಆ ಒಂದು ಲೋಗೋನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಸಿಂಪಲ್ ಆಗಿರುವಂಥ ಮೆಥಡಲ್ಲಿ ನಾನು ನಿಮಗೆ ಲೈಟ್ ಮೋಷನಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ನಾನು ಆಲ್ರೆಡಿ ಫುಲ್ ಪ್ರಾಜೆಕ್ಟ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ. ಇಂಪೋರ್ಟ್ ಮಾಡ್ಕೊಂಡ್ರೆ ಸೊ ಈ ರೀತಿ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಬಸ್ಸು ವಿತ್ ಮೇಕ್ ಬೈ ಅಂತೇಳಿ ಇದನ್ನ ಓಪನ್ ಮಾಡ್ಕೊಳ್ರಿ. ಸೊ ಇಲ್ಲಿ ನೀವು ಅದೇ ಲೋಗೋನ ಮಾಡ್ಬೇಕು ಅನ್ಕೊಂಡಿದ್ರೆ ಜಸ್ಟ್ ಇಲ್ಲಿ ಏನು ಮಾಡಬೇಕಾಗಿಲ್ಲ ಗೈಸ್, ಸಿಂಪಲ್ ಆಗಿರುವಂಥ ಮೆಥಡಲ್ಲಿ ಹೇಳ್ತೀನಿ. ಮೊದಲು ಕನ್ನಡ ಫಂಡನ್ನ ಇಂಪೋರ್ಟ್ ಮಾಡ್ಕೊಂಡಿರಿ ನಿಮ್ಮ ಲೈಟ್ ಮೋಷನಲ್ಲಿ. ಸೊ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ನಾನು ಬಸ್ ಎಡಿಟಿಂಗ್ ಅಂತ ಮಾಡಿದ್ದೀನಿ. ನೀವು ಯಾವುದಾದ್ರೂ ಬೇರೆ ಒಂದು ನೇಮನ್ನು ಮಾಡ್ಬೇಕು ಅನ್ಕೊಂಡಿದ್ರೆ ಈ ಎಕ್ಸಾಂಪಲ್ ಯಾವುದಾದ್ರೂ ಒಂದು ನೇಮ್ನ ತೊಗೊಳ್ತೀನಿ. ಸೊ ಕ್ರೋಮ್ನ ಓಪನ್ ಮಾಡ್ಕೊಳ್ತೀನಿ. ಸೊ ಕ್ರೋಮ್ನ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ಸಂಖ್ಯೆ ಆಸ್ಕಿ ಅಂತ ಸರ್ಚ್ ಮಾಡಿ ಸೆಕೆಂಡ್ ಆಪ್ಷನಲ್ಲಿ ಓಪನ್ ಮಾಡ್ಕೊಳ್ತೀನಿ. ಸೆಕೆಂಡ್ ಆಪ್ಷನ್ ಓಪನ್ ಮಾಡಿಕೊಂಡು ಇಲ್ಲಿ ಯೂನಿಟ್ ಕೋಡನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಯಾರೋ ಒಂದು ನೇಮನ್ನು ಮಾಡ್ಬೇಕು ಅಂದ್ಕೊಂಡಿರ್ತೀರ ಲೋಗೋವನ್ನು. ಸೊ ಈಗ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಬೇರೆ ಒಂದು ಲೋಗೋನ ತೊಗೊಳ್ಳಿ. ಐ ಥಿಂಕ್ ನೇಮ್ ಯಾವುದು ತೊಗೊಳ್ಳೋಣ, ರಮೇಶ್ ಅಂತ ಇಟ್ಕೊಳ್ಳಿ. ಓಕೆನಾ? ರಮೇಶ್, ಈ ಕನ್ನಡ ರಮೇಶ್ ಎಡಿಟಿಂಗ್, ಸಾರಿ ಎಡಿಟಿಂಗ್. ಯಾವುದಾದ್ರೂ ಹಳ್ಳಿನ ಊರ ಹೆಸರು ಬೇಕಾದ್ರೆ ನೀವು ಹಾಕ್ಕೋಬೋದು, ಬೇಡ ಅಂತೇನಿಲ್ಲ. ಊರ ಹೆಸರು ಯಾವುದಾದ್ರೂ ಅಂತಂದರೆ ಈಗ ರಾಯಚೂರು ಅಂತ ನಾನು ಹಾಕ್ತೀನಿ. ತಡೀರಿ, ರಾಯಚೂರು. ಓಕೆನಾ? ರಾಯಚೂರು ಇದನ್ನ ಹೆಸರನ್ನ ಹಾಕ್ಕೊಂಡಿದ್ದೀನಿ, ಊರ ಹೆಸರನ್ನ. ಸೊ ಇಲ್ಲಿ ಕೀಬೋರ್ಡ್ ಇಲ್ಲೇನು ಯೂನಿಟ್ ಕೋಡ್ ಬಂದಿದೆ ಅಲ್ವಾ, ಈ ಯೂನಿಟ್ ಕೋಡನ್ನು ಕಾಪಿ ಮಾಡ್ಕೊಳ್ರಿ. ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಸೊ ಇಲ್ಲಿ ಅಲರ್ಟ್ ಮಿಷನ್ಗೆ ಬನ್ನಿ. ಸೊ ಅಲರ್ಟ್ ಮಿಷನ್ ಬಂದಾದ್ಮೇಲೆ ಸೊ ಇಲ್ಲಿ ನಿಮಗೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಆ ಒಂದು ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಟೆಸ್ಟ್ಗೆ ಹೋಗಿ ಸೊ ಇದನ್ನು ಡಿಲೀಟ್ ಮಾಡ್ಕೊಳ್ರಿ. ಈ ಥರ ಡಿಲೀಟ್ ಮಾಡಿಕೊಂಡು ಅಲ್ಲಿ ಕಾಪಿ ಮಾಡಿದ್ದನ್ನು ಪೇಸ್ಟ್ ಮಾಡಿರಿ. ಸೊ ಪೇಸ್ಟ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಸೊ ನೀವು ಕನ್ನಡ ಫಾಂಟನ್ನು ಇಂಪೋರ್ಟ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ಓಕೆನಾ? ಸೊ ನಿಮಗೆ ಬೇರೆ ಬೇರೆ ಫಾಂಟನ್ನು ತೋರಿಸ್ಬೋದು. ಸೊ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಸೊ ಈಗ ನೀವು ಈ ಥರ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ರಿ. ಸೊ ಈ ಥರ ಮೂವನ್ನ ಎಡಿಟಿಂಗ್ ಹೋಗಿ ಸೊ ಕೈಯಿಂದ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ರಿ. ಅಡ್ಜಸ್ಟ್ ಮಾಡಿಕೊಂಡು ಸೊ ಅದೇನೋ ದೊಡ್ಡ ಸೈಜ್ ಇತ್ತು ಅಂತಂದರೆ ಇದು ಈ ಥರ ಚಿಕ್ಕ ಸೈಜ್ ಮಾಡ್ಕೊಳ್ರಿ. ಸೊ ನಾನು ತೋರಿಸ್ತೀನಿ, 1 ಸೆಕೆಂಡ್ ಇರಿ. ಡನ್ ಕೊಟ್ಕೊತೀನಿ. ಡನ್ ಕೊಟ್ಕೊಂಡು ಸೊ ಈಗ ಇದನ್ನ ಈ ಥರ ಮೂವನ್ನ ಟ್ರಾನ್ಸಾಕ್ಷನಲ್ಲಿ ಈ ಥರ ಅಡ್ಜಸ್ಟ್ನ ಮಾಡ್ಕೊಳ್ತೀನಿ. ನೋಡಿ, ಈಗ ಈ ಥರ ಅಡ್ಜಸ್ಟ್ನ ಮಾಡ್ಕೊಳ್ರಿ. ಸೊ ನಿಮ್ಗೆ ಇದು ರಾಯಚೂರು ಕೆಳಗಡೆ ಬಂದರೂ ಪರವಾಗಿಲ್ಲ, ಈ ಥರ ಕೆಳಗಡೆ ಬಂದು ಅದನ್ನು ಮಿಡ್ಲಲ್ಲಿ ಈ ಥರ ತಗೊಂಡೋಗಿ. ಸೊ ವೆಯ್ಟ್ ಮಾಡಿರಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಈಸಿಯಾಗಿ ಹೇಳ್ತೀನಿ. ಡನ್ ಕೊಟ್ಕೊಳ್ರಿ. ಡನ್ ಕೊಟ್ಕೊಂಡಾದ್ಮೇಲೆ ಇದನ್ನು ಇಲ್ಲಿಗೆ ಈ ಥರ ತೊಗೊಂಬನ್ನಿ. ಓಕೆನಾ? ಈ ಥರ ತೊಗೊಂಬನ್ನಿ. ಸೊ ನಿಮಗೆ ಅಲ್ಲಿ ರೆಡ್ ಮಾರ್ಕ್ ಏನೋ ಕಾಣಿಸ್ತಾರೆ. ಇಲ್ಲಿ ರೆಡ್ ಕಲರ್ 1, ರೆಡ್ ಕಲರ್ 2 ಅಂತ ಮಾಡಿದ್ದೀನಿ. ಸೊ ಅದೇನಂದರೆ ಸ್ಟಾರ್ಟಿಂಗು ನಮಗೆ ಆ ಕಲರ್ನ ಬರಬೇಕು. ಸೊ ಅದಕ್ಕೆ ಆ ರೆಡ್ ಕಲರ್ 1 ಸೆಲೆಕ್ಟ್ ಮಾಡಿಕೊಂಡು ಮೂವ್ ಟ್ರಾನ್ಸಾಕ್ಷನಲ್ಲಿ ಸೊ ಇಲ್ಲಿ ರಮೇಶ್ ಅಂತ ಇದೆಯಲ್ವ, ಸ್ಟಾರ್ಟಿಂಗು ಆ ರಮೇಶಿಗೆ ಮಾತ್ರ ಈ ಥರ ಕಲರ್ನ ಸೆಟ್ ಮಾಡ್ತೀನಿ. ಸೊ ರೆಡ್ ಕಲರ್ 2 ಅಂತ ಇದೆಯಲ್ಲ ಅದನ್ನು ನೆಕ್ಸ್ಟ್ ಮೂವ್ ಟ್ರಾನ್ಸಾಕ್ಷನಲ್ಲಿ ಎಡಿಟಿಂಗ್ ಅಂತ ಇದೆಯಲ್ವಾ, ಸೊ ಅಲ್ಲಿ ಎಡಿಟಿಂಗಲ್ಲಿ ನಾನು ತಗೊಂಡೋಗಿ ಮೂವ್ ಟ್ರಾನ್ಸಾಕ್ಷನಲ್ಲಿ ಇದನ್ನು ಕೂಡ ನಾನು ಈ ಥರ ಅಡ್ಜಸ್ಟ್ ಮಾಡ್ತೀನಿ. ಸೊ ಓಕೆನಾ? ಈ ರೀತಿ ಸ್ವಲ್ಪ ಝೂಮ್ ಕಮ್ಮಿ ಮಾಡ್ಕೊಳ್ತೀನಿ, ಅಲ್ಲಿ ಪಕ್ಕದಲ್ಲಿ ಹೋಗ್ತಾ ಇದೆ, ಅದಕ್ಕೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಇದೇ ಇನ್ನೊಂದನ್ನು ಕಾಪಿ ಮಾಡ್ಕೊಳ್ತೀನಿ. ಬೇಕಾದರೆ ನೀವು ಎಕ್ಸ್ಟ್ರಾ ಇತ್ತು ಅಂದರೆ ಕಾಪಿ ಮಾಡ್ಕೊಳ್ರಿ. ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ ಕಾಪಿ ಮಾಡಿರುವಂಥ ಯಾರು ಮೂವ್ ಟ್ರಾನ್ಸಾಕ್ಷನಲ್ಲಿ ಸೊ ಇಲ್ಲಿ ಈಗ ಇದಕ್ಕೆ ತೊಗೊಂಬನ್ನಿ. ಓಕೆನಾ? ತೊಗೊಂಬಂದು ಸ್ವಲ್ಪ ಮೂವ್ ಟ್ರಾನ್ಸಾಕ್ಷನಲ್ಲಿ ಅಡ್ಜಸ್ಟ್ ಮಾಡಿರಿ. ಸೊ ನೋಡೋದಕ್ಕೆ ಅದು ಈ ರೀತಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ನಂಬರ್ನ ಆಯಿತು, ನಂಬರ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ನೀವು ಯಾರ ನಿಮ್ಮ ನಂಬರ್ ಬರಬೇಕು ಅನ್ಕೊಂಡಿರ್ತೀರೋ ಎಡಿಟ್ ಲಿಸ್ಟ್ಗೆ ಹೋಗಿ ಸೊ ಇಲ್ಲಿ ನಿಮ್ಮ ನಂಬರ್ನ ಹಾಕಿ ಡನ್ ಕೊಟ್ಕೊಳ್ರಿ. ಸೊ ಇಲ್ಲಿ ಇನ್ನೊಂದು ನಾನು PNG ಹಾಕಿದ್ದೀನಿ, ಕಿಂಗ್ PNG ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಚಿಕ್ಕದು. ಸೊ ಆ PNG ಸೆಲೆಕ್ಟ್ ಮಾಡ್ಕೊಳ್ರಿ. ಸಾರಿ, ಈ PNG ಸೆಲೆಕ್ಟ್ ಮಾಡಿಕೊಂಡು ಮೂವ್ ಟ್ರಾನ್ಸಾಕ್ಷನಲ್ಲಿ ಸೊ ನಿಮ್ಗೆ ಎಲ್ಲಿ ಸ್ಟಾರ್ಟಿಂಗ್ ಬೇಕಂದರೆ ಇಲ್ಲಿಗೆ ಇಟ್ಕೊಳ್ರಿ. ಸೊ ನಿಮ್ಗೆ ಹೆಂಗೆ ಬೇಕು ಹಂಗೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ರಿ. ಓಕೆನಾ? ಸೊ ಇಷ್ಟು. ಸೊ ನಾನು ರೊಟೇಟ್ನ ಜಾಸ್ತಿನೇ ಮಾಡ್ತೀನಿ, ಇಷ್ಟು. ಸೊ ಓಕೆನಾ? ಇಷ್ಟು ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಏನು ಮಾಡ್ತೀರಾ ಅಂತಂದರೆ ಎಕ್ಸ್ಪೋರ್ಟ್ ಕೊಟ್ಟು ಸೊ ಕರೆಂಟ್ ಫ್ರಮ್ PNG ಅಂತ ಇರುತ್ತಲ್ಲ ಇದನ್ನು ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ. ಅದು ನಿಮ್ಮ ಗ್ಯಾಲರಿ ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ. ಓಕೆ? ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್.